ಅಣ್ಣ ಏನಣ್ಣ ಇದು? ದಿನಕ್ಕೆ 3 ಹೊತ್ತು ಕುಡಿತಾನೆ ಇರ್ತೀಯಲ್ಲ ನೀನು. ಅಯ್ಯೋ ದೇವ್ರೆ, ಇದು ಕುಡಿಯೋದಲ್ಲ ಸಿಸ್ಟರ್. ಇನ್ನೊಂದು ವಿಷಯ ಗೊತ್ತಾ ಸಿಸ್ಟರ್? ನಾವು ಇನ್ನೊಬ್ಬರ ನೆಮ್ಮದಿನ ಹಾಳು ಮಾಡಬೇಕು, ನಮ್ಮ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು. ಇದು ನನ್ನ ಪಾಲಿಸಿ. ಅದಕ್ಕೆ ನಾನು ಈ ಎಣ್ಣೆ ಕುಡಿಯೋದನ್ನ ವೃತ್ತ ಥರ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಹಿತಮಿತವಾಗಿ ಎಷ್ಟು ಬೇಕು ಅಷ್ಟೇ, ಇಷ್ಟಿಷ್ಟೇ ತಗೋತೀನಿ. ಇನ್ನೊಬ್ಬರಿಗೆ ಟೆನ್ಷನ್ ಕೊಡ್ತಿಲ್ಲ ಹೊರತು ಸಿಸ್ಟರ್, ಅಪ್ಪನಿಗೂ ನಾನು ಟೆನ್ಷನ್ ತಗೊಳ್ಳಲ್ಲ. ಆದ್ರೆ ಇಂದಿರೋ ಗುಟ್ಟು ಇದೆ, ಈ ಎಣ್ಣೆ ಎಲ್ಲವೂ ಎಣ್ಣೆಯ ಮಹಿಮೆ. ನೀನು ನಿನ್ನ ಲಾಜಿಕ್ ಒಂದು ಅರ್ಥ ಆಗಲ್ಲ. ಆದ್ರೆ ಏನಾದ್ರೂ ಕೇಳಿದ್ರೆ ಮಾತ್ರ ಉತ್ತರ ರೆಡಿ ಆಗಿರತ್ತೆ. ಏನ್ ಮಾಡೋದು ಸಿಸ್ಟರ್, ಜೀವನ ನಡಿಬೇಕಲ್ಲ. ಕೈಲಾಗದವನಿಗೆ ಮಾತೇ ಬಂಡವಾಳ. ಹಾಗಾಗಿ ಮಾತಲ್ಲೇ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಬಾಯಿದ್ದಂಗೆ ತಾಯಿ ಇದ್ದಂಗೆ ಅಂತ ಒಂದು ಗಾದೆ ಹುಟ್ಟಿದ್ದು ಸುಳ್ಳು ಅಲ್ವಲ್ಲ ಸಿಸ್ಟರ್? ಸಿಸ್ಟರ್, ನಿಂಗೊಂದು ಮಾತು ಗೊತ್ತಾ? ಗೊತ್ತಿದ್ದು ಮಾಡಿದ್ರೆ ಏನೂ ಆಗಲ್ಲ, ಗೊತ್ತಿಲ್ಲದೆ ಮಾಡಿದ್ರೆ ಆವಂತರಗಳಾಗೋದು. ಬೇಕಾದ್ರೆ ನೀನು ನೋಟ್ ಡೌನ್ ಮಾಡಿಟ್ಕೋ, ಸ್ಟೇಟಸ್ ಬೇಕಾಗತ್ತೆ. ಬೇಡ ಬೇಡ. ಅಲ್ಲಣ್ಣ, ಇದೆಲ್ಲ ದಿನ ಹೇಗಣ್ಣ ಕುಡಿತ್ಯಾ? ಹೀಗೆ ಅಣ್ಣ, ಇಲ್ಲ ಕೇಳಿದಲ್ಲ ಹೆಂಗ್ ಕುಡಿತೀಯ ಅಂತ, ಅದಕ್ಕೆ ಕುಡಿದು ತೋರಿಸ್ದೆ. ಈ ಡೆಮೋ ತೋರಿಸ್ತಾರಲ್ಲ ಆ ಥರ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಸಿಸ್ಟರ್, ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಮರ್ತೋಗಿತ್ತು. ಈಗ ಕೇಳ್ತೀನಿ. ಅಲ್ಲ, ನಿನ್ನ ಮಾನಸ ಪುತ್ರ ಗೌತಮ್ ದಿವಾನ್ ನಿನಗೂ ಆ ದೌರ್ಭಾಗ್ಯಂಗೂ ಒಂದು ಸಂಧಾನ ಏರ್ಪಡಿಸಿದ್ನಲ್ಲ, ಆ ಸಂಧಾನ ಫಲ ಕೊಡುತ್ತೆ ಅಂತೀಯ ಸಿಸ್ಟರ್? ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾವು ಮೈ ಮರೆಯಂಗಿಲ್ಲ. ಅವಳ ಹತ್ರ ಟೈಮ್ ಬಾಂಬ್ ಥರ ತಲೆ ಕೆಟ್ಟು ಯಾವಾಗ ಡಬಾರ್ ಅಂತಾಳೆ ಗೊತ್ತಾಗಲ್ಲ ಸಿಸ್ಟರ್. ಯಾವುದಕ್ಕೂ ನೀನು ಹುಷಾರಾಗಿದ್ಬಿಡು ಸಿಸ್ಟರ್. ಸಂಧಾನ ಟೆಂಪರವರಿ ಅಷ್ಟೇ, ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಅದು ಸಿಸ್ಟರ್, ಅವಳನ್ನು ಬಾಯಿ ಮುಚ್ಚಿಸೋದಕ್ಕೆ ನಾವೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳಲೇಬೇಕು. ಮಸ್ಟೇನ್ ಶೂಟ್. ಆ ಭಾಗ್ಯ ಯಾವತ್ತೂ ನಮಗೆ ಮಕ್ಕಳು ಮುಳ್ಳು ಅನ್ನೋದನ್ನು ನೀನು ಮರಿಬೇಡ ಸಿಸ್ಟರ್. ಬಿ ಕೇರ್ಫುಲ್. ನಮಸ್ಕಾರ. ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಬನ್ನಿ, ಒಳಗೆ ಬನ್ನಿ, ಒಳಗೆ ಬನ್ನಿ ಬನ್ನಿ. ನಮಸ್ಕಾರಪ್ಪ, ಚೆನ್ನಾಗಿದ್ದೀರಾ? ಹಲೋ, ನಮಸ್ಕಾರ. ಶಂಕರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಮನೇನ ತುಂಬಾ ದೊಡ್ಡದಾಗೆ ಕಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ. ಎಲ್ಲ ನನ್ನ ಮಗನೇ ನಿಂತು ಕಟ್ಸಿರೋದು, ಅವಂದೇ ಎಲ್ಲ ಪ್ಲಾನು. ಎಷ್ಟಾಯ್ತು? ತುಂಬಾ ಜೋರಾಗೆ ಆಗಿರ್ಬೇಕಲ್ಲ? ಆಗಿರ್ಬೋದು, ನನಗೆ ಗೊತ್ತಿಲ್ಲ, ನಾನು ಅದ್ರ ಕಡೆ ತಲೆ ಹಾಕಕ್ಕೆ ಹೋಗಿಲ್ಲ. ಆದರೆ ನೋಡಿ, ಇದಿಷ್ಟು ಅವನೇ ಪ್ಲಾನ್ ಮಾಡಿ ಸ್ವಂತ ದುಡ್ಡು ಮೇಲೆ ಕಟ್ಟಿದ್ದಾನೆ. ನನಗೆ ಭಾಳ ಹೆಮ್ಮೆ ರೀ. ನೋಡಿ, ಒಬ್ಬ ಬಡ ಸ್ಕೂಲ್ ಮೇಸ್ಟ್ರು, ಮಿಡಲ್ ಕ್ಲಾಸ್ ಫೆಲೋ, ನನ್ನ ಮಗ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿದ್ದಾನೆ ಅಂದರೆ ಹೆಮ್ಮೆ ಪಡಬೇಕಲ್ವಾ? ಅದು ಸಾಲ ಇಲ್ಲದೆ ಕಟ್ಟಿದ್ದಾನೆ ಅಂದಮೇಲೆ ಸ್ವಲ್ಪ ಹೆಮ್ಮೆ ಜಾಸ್ತಿನೇ ಆಗತ್ತೆ. ನಿಜ, ಬೆಂಗಳೂರಲ್ಲಿ ಮನೆ ಮಾಡೋದು ಅಂದ್ರೆ ಸಾಮಾನ್ಯದ ವಿಷಯನ, ದೊಡ್ಡ ಸಾಧನೆ ಅಂತಾನೆ ಹೇಳ್ಬೇಕಾಗತ್ತೆ. ಅಕಸ್ಮಾತ್ ನಾವು ಸಾಲ ಮಾಡಿ ಮನೆ ಕಟ್ಟಿದ್ರೂ ಜೀವನ ಪೂರ್ತಿ EMI ಕಟ್ಟೋದೇ ಆಗೋಗತ್ತೆ. ನಾವು ಮನೆ ಕಟ್ಟಿ ನಮ್ಮನೆ ಉದ್ಧಾರ ಮಾಡೋದಕ್ಕಿಂತ ಬ್ಯಾಂಕ್ನವ್ರು ಉದ್ಧಾರ ಮಾಡೋದೇ ಆಗೋಗತ್ತೆ. ನಿಜ ನಿಜ. ನೋಡಿ, ಮನೆ ಕಟ್ಟಕ್ಕೆ ಎಷ್ಟು ಖರ್ಚು ಮಾಡಿರ್ತೀವೋ ಬಡ್ಡಿಗೂ ಅಷ್ಟೇ ಖರ್ಚು ಮಾಡಿರ್ತೀವಿ. ಆದ್ರೂ ಸ್ವಂತ ಮನೆ ಅನ್ನೋದು ಒಂದು ಸೆಂಟಿಮೆಂಟ್, ಅದನ್ನ ಬಿಡಕ್ಕಾಗಲ್ಲ. ಸಾಲ ಮಾಡ್ದೆ ಕಟ್ಟಿದಾನಲ್ಲ, ನಿಜವಾಗ್ಲೂ ಜೀವ ಗ್ರೇಟ್. ಅದ್ರಲ್ಲೇ ಗೊತ್ತಾಗತ್ತೆ ಅವ್ನು ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ. ಅಂದಹಾಗೆ ಜೀವ ಇಲ್ಲಿ ಕಾಣ್ತಾನೆ ಇಲ್ಲ. ಇಲ್ಲೇ ಎಲ್ಲ ಇರ್ಬೇಕು. ಜೀವ ಅಪ್ಪ, ಏನಪ್ಪ ಕರೆದಿದ್ದು? ಅಂಕಲ್ ಕೇಳ್ತಾ ಇದ್ರು, ಅದಕ್ಕೆ ಕರೆದೆ. ಹಾಯ್ ಅಂಕಲ್. ಹಲೋ ಜೀವ, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಅಂಕಲ್. ನಿಮ್ಮ ತಂದೆಯವರು ನಿನ್ನ ಬಗ್ಗೆ ತುಂಬಾ ಹೇಳಿದ್ರಪ್ಪ. ಹೀಗೆ ಎಲ್ಲ ಒಳ್ಳೇದಾಗ್ತಾ ಇರಲಿ. ಥ್ಯಾಂಕ್ ಯು ಅಂಕಲ್.
ಏನೋ ಜೀವ ಇನ್ನೂ ಹೀಗೆ ಇದೆಯಾ ಈ ಅವತಾರದಲ್ಲಿ? ಅದೆಷ್ಟೊತ್ತಪ್ಪ, ಇನ್ನು 5 ನಿಮಿಷ ರೆಡಿ ಆಗ್ತೀನಿ. ಹಾ, ಮಹಿಮಾ ರೆಡಿ ಆದ್ಲಾ ಇಲ್ವಾ? ಹಾಂ ಅಪ್ಪ, ರೆಡಿ ಆಗ್ತೀಳೆ. ಹಾ, ಬೇಗ ರೆಡಿ ಆಗಕ್ಕೆ ಹೇಳು. ಬರೋ ಗೆಸ್ಟ್ಗಳನ್ನ ಬರ್ಮಾಡ್ಕೊಳ್ಳೋದು ಬೇಡವಾ? ಸರಿ ಅಪ್ಪ. ಹಾ, ಬನ್ನಿ ಶಂಕರ್, ಒಳಗೆ ಬನ್ನಿ ಬನ್ನಿ ಬನ್ನಿ. ಅರ್ಥ ಏನು ಇನ್ನು ಹೀಗೆ ಇದೆಯಾ? ಅಪೇಕ್ಷೆ ಅಲ್ಲಿ ಬೇಗ ಹೋಗಿ ರೆಡಿ ಆಗು, ಲೇಟ್ ಆಗುತ್ತೆ. ಆಮೇಲೆ ಏನು ಯೋಚನೆ ಮಾಡ್ತಾ ಇದೀಯಾ? ಹೋಗು, ಬೇಗ ರೆಡಿ ಆಗು. ಬಿಗ್ ಬ್ರೋ, ಅದು ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮ್ಯಾನ್. ಪ್ರಾಬ್ಲಮಾ? ಏನಾಯ್ತು? ಟೆನ್ಷನ್ ಆಗೋಂಥದ್ದು ಏನೂ ಇಲ್ಲ ಬಿಗ್ ಬ್ರೋ. ಅಪೇಕ್ಷೆ ಅವರು ಯಾಕೋ ಸ್ವಲ್ಪ ಹೆಡ್ಡೇಕ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡಕ್ಕೆ ಹೇಳಿದ್ದೀನಿ. ಮಲಗಿದ್ದಾರೆ. ಹೌದಾ? ಮತ್ತೆ ಫಂಕ್ಷನ್ಗೆ ಏನು ಮಾಡ್ತೀರಾ? ಅದು ಬಿಗ್ ಬ್ರೋ, ಮಲಗಿದಾರಲ್ಲ, ಸ್ವಲ್ಪ ರಿಲೀಫ್ ಆದಮೇಲೆ ಕರ್ಕೊಂಬಂದ್ಬಿಡ್ತೀನಿ. ಯು ಗೈಸ್ ಕ್ಯಾರಿ ಆನ್. ಹೊರಡೋಣವಾ? ಅಮ್ಮ ರೆಡಿ ಆದ್ರಾ? ಹಾ, ಬಟ್ ಅತ್ತೆಗೆ ಬೇರೆ ಯಾವುದೋ ಫಂಕ್ಷನ್ ಇದೆ ಅಂತೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಬೇರೆ ಫಂಕ್ಷನಾ? ಏನು ಫಂಕ್ಷನ್ ಅಂತೆ? ಗೊತ್ತಿಲ್ಲ, ಸಾರಿ, ನಾನು ಕೇಳಕ್ ಹೋಗ್ಲಿಲ್ಲ. ನೋಡಿ, ಈ ಪಾರ್ಥ ಅಪೇಕ್ಷಾನು ಬರ್ತಾ ಇಲ್ವಂತ. ಯಾಕೆ? ಅಪೇಕ್ಷೆಗೆ ಏನೋ ತಲೆನೋವಂತೆ, ಮಾತ್ರೆ ತಗೊಂಡು ರೆಸ್ಟ್ ತಗೋತಾ ಇದ್ದಳಂತೆ. ಆಮೇಲೆ ಬರ್ತಾರಂತೆ. ಹಾಂ ಅದಕ್ಕೆ ಅಪ್ಪ ಕೇಳಿದ್ರೆ ನಾನು ಏನಂತ ಹೇಳಿ? ಪ್ಲೀಸ್ ಅದಕ್ಕೆ ಹೇಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಬಿಡಿ. ಸರಿ. ಅದಕ್ಕೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಯೆ, ಸೂಪರ್. ಮಾಮ, ಇವತ್ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ನಾವು ಅತ್ತೆ ಇದಾರಲ್ಲ, ಅವ್ರ ಅಪ್ಪನ ಮನೆಗೆ ಹೋಗ್ತಾ ಇದೀವಿ.